ನಮಸ್ಕಾರ ಗಂಡು. ಏ ಗಂಡು, ನಾನು ನಿಮ್ಮ ಕ್ರಿಕ್ ಟಾಕ್ಸ್ ಕನ್ನಡ. ಇವತ್ತಿನ ವಿಡಿಯೋ ಮಾಡೋಕ್ಕೆ ಯಾರಪ್ಪ ಕಾರಣ ಅಂದರೆ ಸ್ಕ್ರೀನ್ ಮೇಲೆ ಹಾಕಿರೋ ಕಮೆಂಟ್ ಅವರು ಇವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ನೀವು ಕೂಡ ಕಮೆಂಟ್ ಹಾಕಿ ಯಾವ ಟೀಮ್ ಮೇಲೆ ಕಂಪ್ಯಾರಿಸನ್ ಮಾಡಬೇಕು ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಇವತ್ತು ಯಾರನ್ನಪ್ಪ ಕಂಪ್ಯಾರಿಸನ್ ಮಾಡ್ತಾ ಇರೋದು ಅಂದರೆ ಒಂದು ಕಡೆ ನಮ್ಮ RCB, ಹಾಗೆ ಇನ್ನೊಂದು ಕಡೆ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಆದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್. ಇವತ್ತು ಇವರಿಬ್ರದ್ದು ಪ್ಲೇಯಿಂಗ್ 11ನ ಕಂಪ್ಯಾರಿಸನ್ ಮಾಡೋದ. ಇಬ್ರು ಟೀಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡ್ಕೊಂಬರೋದ 2025 IPL ಟೀಮಲ್ಲಿ. ಫಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಓಪನರ್ಸ್ ಆದಂತಹ ವಿರಾಟ್ ಕೊಹ್ಲಿ ಹಾಗೆ KKR ಓಪನರ್ ಆದಂತಹ ಕ್ವಿಂಟನ್ ಡಿಕಾಕ್ ಅವರು ಲಾಸ್ಟ್ ಸೀಸನ್ನು 11 ಮ್ಯಾಚ್ಗೆ ಬರೀ 250 ರನ್ ಹೊಡೆದಿದ್ರು, 22 ಅವರೇಜಲ್ಲಿ. ಹಾಗೆ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಸೀಸನ್ನು ಆರೆಂಜ್ ಕ್ಯಾಪ್ನ ಗೆದ್ದಿದ್ರು. ಇದರಿಂದ ಇವರಿಬ್ರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕ್ಲಿಯರ್ಲಿ ಕಿಂಗ್ ಕೊಹ್ಲಿ ಅವರು. ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ ಅದು RCBದು 1 ಹಾಗೆ KKRದು 0. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಫಿಲ್ ಸಾಲ್ಟ್ ಹಾಗೆ ಸುನಿಲ್ ನರೇನ್. ಇವರಿಬ್ರು ಕೂಡ ಲಾಸ್ಟ್ ಸೀಸನ್ನು KKRಗೆ ಓಪನಿಂಗ್ನ ಮಾಡ್ತಿದ್ರು. KKR ಚಾಂಪಿಯನ್ಸ್ ಆಗೋಕ್ಕೆ ಇವರಿಬ್ರು ಕೂಡ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಆದರೆ ಈ ಸಲ ಫಿಲ್ ಸಾಲ್ಟ್ ಅವರು RCBಗೆ ಆಡ್ತಾ ಇದ್ದಾರೆ, ಹಾಗೆ ಸುನಿಲ್ ನರೇನ್ ಅವರು ಗೌತಮ್ ಗಂಭೀರ್ ಇಲ್ದಲೇ ರನ್ ಹೊಡಿತಾರೆ ಇಲ್ವಾ ನೋಡಬೇಕು. ಆದರೆ ಇವರಿಬ್ರು ಕಂಪ್ಯಾರಿಸನಲ್ಲಿ ಯಾರಪ್ಪ ವಿನ್ನರ್ ಅಂದರೆ ಅದು ಸುನಿಲ್ ನರೇನ್ ಅವರು. ಏಕೆಂದರೆ ಅವರು ಬೌಲಿಂಗ್ ಕೂಡ ಮಾಡ್ತಾರೆ. 6.6 ಇತ್ತು ಲಾಸ್ಟ್ ಇಯರ್ ಎಕಾನಮಿ, ಹಾಗೆ 450 ರನ್ ಕೂಡ ಹೊಡೆದಿದ್ರು. ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಸುನಿಲ್ ನರೇನ್. ಈಗ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ RCBದು 1 ಹಾಗೆ KKR ಕೂಡ 1. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು RCBಯಿಂದ ರಜತ್ ಪಟಿದಾರ್ ಹಾಗೆ KKR ಇಂದ ಅಜಿಂಕ್ಯ ರಹಾನೆ. ಸೈಯದ್ ಮುಸ್ತಾಕ್ ಅಲಿಗೂ ಮುಂಚೆನೇ ಕೇಳಿದರೆ ಈಸಿಯಾಗಿ ರಜತ್ ಪಟಿದಾರ್ ವಿನ್ನರ್ ಅಂತ ಒಂದು ಸೈಡೇ ಕೊಟ್ಬಿಡ್ಬೋದಿತ್ತು. ಆದರೆ ಅಜಿಂಕ್ಯ ರಹಾನೆ ಅವರು ಸೈಯದ್ ಮುಸ್ತಾಕ್ ಅಲಿಲಿ ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು. ಆದರೆ ರಜತ್ ಪಟಿದಾರ್ ಅವರು ಜಾಸ್ತಿ ಹಿಂದೆ ಇಲ್ಲ, ಅವ್ರು ಕೂಡ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು. ಸೈಯದ್ ಮುಸ್ತಾಕ್ ಅಲಿ ಜಾಸ್ತಿ ರನ್ ಹೊಡೆದಿದ್ದಾರೆ ಅಂತ ರಹಾನೆ ಅವ್ರನ್ನ ಗೆಲ್ಸೋಕ್ಕಾಗಲ್ಲ. IPL ಅಲ್ಲಿ 2023 ಸೀಸನ್ ಕೂಡ ಚೆನ್ನಾಗಿ ಆಡಿದ್ರು, 24 ಕೂಡ ಸಖತ್ತಾಗಿ ಆಡಿದ್ರು. ರಜತ್ ಪಟಿದಾರ್ ಅವರು ಲಾಸ್ಟ್ 2-3 ವರ್ಷದಲ್ಲಿ ಡೊಮೆಸ್ಟಿಕ್ ಆಗಲಿ IPL ಆಗಲಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಎಸ್ಪೆಷಲಿ T20X ಅಲ್ಲಿ. ಅದರಿಂದ ಇವರಿಬ್ರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ರಜತ್ ಪಟಿದಾರ್. ಇವ್ರ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ ಈಗ RCBದು 2 ಹಾಗೆ KKRದು 1. ಇಷ್ಟು ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು RCBಯಿಂದ ಲಿಯಾಮ್ ಲಿವಿಂಗ್ಸ್ಟನ್ ಹಾಗೆ KKR ಇಂದ ವೆಂಕಟೇಶ್ ಅಯ್ಯರ್ ಅವರು. ಲಿಯಾಮ್ ಲಿವಿಂಗ್ಸ್ಟನ್ ಅವ್ರಿಗೆ ಲಾಸ್ಟ್ ಸೀಸನಲ್ಲಿ 7 ಮ್ಯಾಚ್ಗೆ ಬರೀ 111 ರನ್ ಹೊಡೆದಿದ್ರು. ಆದರೆ ವೆಂಕಟೇಶ್ ಅಯ್ಯರ್ ಅವರು 15 ಮ್ಯಾಚಲ್ಲಿ 370 ರನ್ ಹೊಡೆದಿದ್ರು, 40 ಅವರೇಜಲ್ಲಿ. ಆದರೆ ಲಿಯಾಮ್ ಲಿವಿಂಗ್ಸ್ಟನ್ IPL ಅಂತ ಬಂದರೆ ಇನ್ಕನ್ಸಿಸ್ಟೆಂಟ್ ಆಗ್ತಾರೆ. 5 ಮ್ಯಾಚಲ್ಲಿ 1 ಮ್ಯಾಚ್ ಆಡ್ತಾರೆ, ಇಲ್ಲ 2 ಮ್ಯಾಚ್ ಆಡ್ತಾರೆ. ಆದರೆ ವೆಂಕಟೇಶ್ ಅಯ್ಯರ್ ಅವರು ಆಗಲ್ಲ, ಯಾವುದೇ ಪೊಸಿಷನಲ್ಲಿ ಕೂಡ ಆಡ್ತಾರೆ. ಓಪನಿಂಗ್ ಆಡ್ತಾರೆ, ಮಿಡಲ್ ಆರ್ಡರ್ ಆಡ್ತಾರೆ, ಹಾಗೆ ಫಿನಿಶಿಂಗ್ ಕೂಡ ಮಾಡ್ತಾರೆ. ಅದರಿಂದ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ವೆಂಕಟೇಶ್ ಅಯ್ಯರ್ ಅವರು. ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ ಅದು RCBದು 2 ಹಾಗೆ KKRದು 2. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಜಿತೇಶ್ ಶರ್ಮಾ ಹಾಗೆ ರಿಂಕು ಸಿಂಗ್. ಇದರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕ್ಲಿಯರ್ಲಿ ರಿಂಕು ಸಿಂಗ್ ಅವರಂತೂ ರೆಡ್ ಹಾರ್ಟ್ ಫಾರ್ಮಲ್ಲಿ ಇದ್ದಾರೆ T20X ಅಲ್ಲಿ. ಆದರೆ ಜಿತೇಶ್ ಶರ್ಮಾ ಅವರು ಸೈಯದ್ ಮುಸ್ತಾಕ್ ಅಲಿ ಚೆನ್ನಾಗಾಗಿದೆ, ಆದರೆ ಲಾಸ್ಟ್ ಸೀಸನ್ ಇವ್ರಿಗೆ ಚೆನ್ನಾಗಾಗಿರಲಿಲ್ಲ ಅಷ್ಟೊಂದು. ಅದರಿಂದ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕ್ಲಿಯರ್ಲಿ ರಿಂಕು ಸಿಂಗ್. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಟೀಮ್ ಡೇವಿಡ್ ಹಾಗೆ ಆಂಡ್ರೆ ರಸೆಲ್. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಆಂಡ್ರೆ ರಸೆಲ್. ಅಂದರೆ ಆಂಡ್ರೆ ರಸೆಲ್ ಅವರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಪರ್ಫಾರ್ಮ್ನ ಮಾಡ್ತಾರೆ. ಹಾಗೆ ಬ್ಯಾಟಿಂಗಲ್ಲಿ 15+ ರಿಕ್ವೈನ್ ರನ್ ರೇಟ್ ಇದ್ರು ಚೇಸ್ ಮಾಡೋ ಅಂಥ ಪ್ಲೇಯರು. ಡೆತ್ತಲ್ಲಂತೂ ಒಳ್ಳೆ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಹಾಗೆ ಬೌಲಿಂಗಲ್ಲೂ ಒಳ್ಳೊಳ್ಳೆ ಸ್ಲೋರ್ವನ್ನು ಮಡಗಿದ್ದಾರೆ. ಆದರೆ ಟೀಮ್ ಡೇವಿಡ್ ಅವರಿಗೆ ಲಾಸ್ಟ್ ಸೀಸನ್ ಚೆನ್ನಾಗಾಗಿರಲಿಲ್ಲ, ಆದರೆ BBL ಅಲ್ಲಿ ಒಳ್ಳೊಳ್ಳೆ ಇನ್ನಿಂಗ್ಸ್ನ ಆಡ್ತಿದ್ದಾರೆ. ಅವ್ರ ಟೀಮ್ ಫೈನಲ್ ಕೂಡ ಹೋಗಿದೆ. ಆದರೆ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ರಸೆಲ್ ಅವರು. ಈಗ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ ಅದು KKRದು 4 ಹಾಗೆ RCBದು 2. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಕೃನಾಲ್ ಪಾಂಡ್ಯ ಹಾಗೆ ರಮಣ್ದೀಪ್. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕೃನಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡ್ತಾರೆ. ಆದರೆ ರಮಣ್ದೀಪ್ ಅವರು IPL ಅಲ್ಲಿ ಈ ನಡುವೆ ಬೌಲಿಂಗ್ನ ಮಾಡ್ತಾ ಇಲ್ಲ, ಫಿನಿಶಿಂಗ್ ಅಂತೂ ಸಕಲಾಗಿ ಮಾಡಿಕೊಡ್ತಾರೆ. ಆದರೆ ಕೃನಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಒಳ್ಳೊಳ್ಳೆ ಬೌಲಿಂಗ್ ಸ್ಪಿಲ್ಸ್ ಹಾಕೊಡ್ತಾರೆ. ಅದರಲ್ಲಿ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕೃನಾಲ್ ಪಾಂಡ್ಯ. ಈಗ ಪಾಯಿಂಟ್ಸ್ ಎಷ್ಟು ಅಂದರೆ KKRದು 4 ಹಾಗೆ RCBದು 3. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಭುವನೇಶ್ವರ್ ಕುಮಾರ್ ಹಾಗೆ ಹರ್ಷಿತ್ ರಾಣಾ ಅವರು ಲಾಸ್ಟ್ ಇಯರ್ ಸಖತ್ತಾಗೆ ಮಾಡಿದರು. ಆ ಕಪ್ ಗೆಲ್ಲಕ್ಕೆ ಇವರು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಅಂದರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಲಾಸ್ಟ್ ಸೀಸನ್ ಚೆನ್ನಾಗಾಗಿರಲಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಸೀಸನು 8 ಅಂಡರ್ ಆಯಿತು ಎಕಾನಮಿ. ಹಾಗೆ ಸೈಯದ್ ಮುಸ್ತಾಕ್ ಅಲಿಲ್ ಕೂಡ ಒಂದು ಹ್ಯಾಟ್ರಿಕ್ ತೆಗೆದಿದ್ದಾರೆ. ಹಾಗೆ ಒಳ್ಳೊಳ್ಳೆ ಬೌಲಿಂಗ್ ಸ್ಪೆಲ್ಸ್ನ ಆಗ್ತಾ ಇದ್ದಾರೆ.
ಭುವನೇಶ್ವರ್ ಕುಮಾರ್ ಅವರು. ಇವರಿಬ್ರು ಕಂಪ್ಯಾರಿಸನ್ ಅಂತ ಬಂದರೆ ಡೌಟೇ ಬೇಡ, ವಿನ್ನರ್ ಯಾರಪ್ಪ ಅಂದರೆ ಅದು ಭುವನೇಶ್ವರ್ ಕುಮಾರ್. ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 4, ಹಾಗೆ KKR ಕೂಡ 4. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಜಾಸ್ ಹೇಜಲ್ವುಡ್ ಹಾಗೆ ಸ್ಪೆನ್ಸರ್ ಜಾನ್ಸನ್. ಇವರಿಬ್ಬರಲ್ಲಿ ಕಂಪ್ಯಾರಿಸನ್ನೇ ಬೇಡ, ಕ್ಲಿಯರ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಜಾಸ್ ಹೇಜಲ್ವುಡ್ ಅವರು. ಈಗ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ RCBದು 5 ಹಾಗೆ KKRದು 4. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಸುಯಾಶ್ ಶರ್ಮಾ ಹಾಗೆ ವರುಣ್ ಚಕ್ರವರ್ತಿ. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕ್ಲಿಯರ್ಲಿ ವರುಣ್ ಚಕ್ರವರ್ತಿ ಅವರು. ವರುಣ್ ಚಕ್ರವರ್ತಿ ಅವರು ಇಂಡಿಯಾ ಕೂಡ ಒಳ್ಳೊಳ್ಳೆ ಬಾಲಿಂಗ್ ಸ್ಪೆಲ್ಸ್ನ ಆಗ್ತಾ ಇದ್ದಾರೆ. ಆದರೆ ಸುಯಾಶ್ ಶರ್ಮಾ ಅವ್ರ ಹತ್ರ ಇನ್ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಇಯರ್ ಕೋಲ್ಕತ್ತಾ ಸುಮಾರಾಗಿ ಮಾಡಿದರು. ಆದರೆ ಇವರಿಬ್ಬರು ಕಂಪ್ಯಾರಿಸನ್ ಅಂತ ಬಂದರೆ ಕ್ಲಿಯರ್ಲಿ ಡೌಟೇ ಬೇಡ, ವರುಣ್ ಚಕ್ರವರ್ತಿ ಅವರೇ ವಿನ್ನರು. ಇದರ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ RCBದು 5 ಹಾಗೆ KKR ಕೂಡ 5. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಯಶ್ ದಯಾಳ್ ಹಾಗೆ ವೈಭವ್ ಅರೋರಾ ಅವರು. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಯಶ್ ದಯಾಳ್ ಅವರು. ಯಶ್ ದಯಾಳ್ ಅವರು ಚಿನ್ನಸ್ವಾಮಿ ಅಂತ ಫ್ಲ್ಯಾಟ್ ವಿಕೆಟಲ್ಲಿ ಒಳ್ಳೊಳ್ಳೆ ಬೌಲಿಂಗ್ ಸ್ಪೆಲ್ಸ್ನ ಹಾಕಿದ್ರು. ಆದ್ದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ಯಾರಪ್ಪ ವಿನ್ನರ್ ಅಂದರೆ ಅದು ಯಶ್ ದಯಾಳ್ ಅವರು. ಈಗ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ ಫೈನಲಿ RCBದು 6 ಹಾಗೆ KKRದು 5. ಇದರಿಂದ ವಿನ್ನರ್ ಯಾರಪ್ಪ ಅಂದರೆ ಕ್ಲಿಯರ್ಲಿ RCB ಇದರಲ್ಲಿ ವಿನ್ನರ್ ಆಗಿದ್ದಾರೆ. ಈಗ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾರೇ ಸ್ಟ್ರಾಂಗ್ ಇದ್ದಾರೆ ಅಂತ ಬೇಗ ನೋಡ್ಕೊಂಬರದ. ಓಪನಿಂಗ್ ಯಾರಪ್ಪ ಸ್ಟ್ರಾಂಗ್ ಇರೋದು ಅಂದರೆ ಅದು RCBನೇ. ಏಕೆಂದರೆ RCB ಹತ್ರ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಫಾರ್ಮಲ್ಲಿದ್ದಾರೆ. ಆದರೆ ನರೇನ್ ಅವರು ಇಲ್ದಲೇ ಆಡ್ತಾರಾ ಇಲ್ವೋ ಗೊತ್ತಿಲ್ಲ. ಆದರೆ ಕ್ವಿಂಟನ್ ಡಿಕಾಕ್ ಅವರು ಫಾರ್ಮಲ್ಲಿಲ್ಲ, ಅವ್ರು ಕೂಡ ರನ್ ಮಾಡಿಲ್ಲ. ಅದರಿಂದ ಓಪನರ್ಸ್ ಯಾರಪ್ಪ ಚೆನ್ನಾಗಿರೋದು ಅಂದರೆ ಅದು RCBದು. ಮಿಡಲ್ ಆರ್ಡರಲ್ಲಿ ಯಾರಪ್ಪ ಚೆನ್ನಾಗಿರೋದು ಅಂದರೆ KKR ಅವರು. KKR ಅವ್ರ ಹತ್ರ ರಜೆಲ್, ರಿಂಕು ಹಾಗೆ ವೆಂಕಟೇಶ್ ಅಯ್ಯರ್ ಅವರೆಲ್ಲ ಇದ್ದಾರೆ, ಒಳ್ಳೊಳ್ಳೆ ಫಾರ್ಮಲ್ಲಿದ್ದಾರೆ. ಅದರಿಂದ ಮಿಡಲ್ ಆರ್ಡರಲ್ಲಿ ಯಾರಪ್ಪ ಚೆನ್ನಾಗಿರೋದು ಅಂದರೆ RCBಗಿಂತ KKR ಅವ್ರು ಚೆನ್ನಾಗಿದ್ದಾರೆ. ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಯಾರಪ್ಪ ಸ್ಟ್ರಾಂಗ್ ಇರೋದು ಅಂದರೆ ಅದು ಡೌಟೇ ಬೇಡ, KKR ಅವರು. KKR ಅವ್ರ ಹತ್ರ ಸುನಿಲ್ ನರೈನ್, ವರುಣ್ ಚಕ್ರವರ್ತಿ ಎಲ್ಲ ಒಳ್ಳೊಳ್ಳೆ ಬೌಲರ್ ಇದ್ದಾರೆ. ಆದರೆ RCB ಹತ್ರ ಕೃಣಾಲ್ ಪಾಂಡ್ಯ ಅವರಿಗೆ ಯಾರೂ ಸಪೋರ್ಟೇ ಇಲ್ಲ. ಸುಯಾಶ್ ಶರ್ಮಾ ಅವರು ಇನ್ಎಕ್ಸ್ಪೀರಿಯನ್ಸ್, ಮೋಹಿತ್ ರಾತೆ ಅವರು ಇನ್ನೂ ಡೆಬ್ಯೂಟೇ ಮಾಡಿಲ್ಲ. ಅದರಿಂದ ಇವರು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ KKR ಅವರು ನಮಗಿಂತ ತುಂಬ ಮುಂದೆ ಇದ್ದಾರೆ. ಫಾಸ್ಟ್ ಬಾಲಿಂಗ್ ಯಾರಪ್ಪ ಚೆನ್ನಾಗಿರೋದು ಅಂದರೆ ಅದು ನಮ್ಮ RCBದು. RCB ಹತ್ರ ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜಾಸ್ ಹೇಜಲ್ವುಡ್ ಎಲ್ಲ ಫಾರ್ಮಲ್ಲಿದ್ದಾರೆ. ಆದರೆ KKR ಹತ್ರ ಇನ್ಎಕ್ಸ್ಪೀರಿಯನ್ಸ್ ಫಾಸ್ಟ್ ಬೌಲಿಂಗ್ ಇದೆ. ಹರ್ಷಿತ್ ರಾಣಾ ಅವ್ರಿಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ಪೆನ್ಸರ್ ಜಾನ್ಸನ್ ಅವ್ರಿಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ವೈಭವ್ ಅರೋರಾ ಅವ್ರಿಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಅದರಿಂದ ಫಾಸ್ಟ್ ಬಾಲಿಂಗ್ ಡಿಪಾರ್ಟ್ಮೆಂಟು RCBದು ಸಖತ್ತಾಗಿದೆ. ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಯಾವ ಟೀಮ್ ಮೇಲೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.